ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹರ್ಷಪ್ರಿಯಾ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬೇರೆಯವರು ನಿಮಗೆ ರೆಸ್ಪೆಕ್ಟ್ ಕೊಡಬೇಕಾದ್ರೆ ಈ ಎಲ್ಲ ಪಾಯಿಂಟ್ಗಳನ್ನು ನೀವು ಅಳವಡಿಸ್ಕೊಂಡ್ರೆ ಸಾಕು. ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಮೊದಲು ನೀವು ನಿಮ್ಮನ್ನು ನೀವು ಪ್ರೀತಿಸೋದನ್ನು ಕಲಿಬೇಕಾಗತ್ತೆ. ಹೌದು, ಬೇರೆಯವರ ನಮ್ಮನ್ನು ಇಷ್ಟಪಡಲಿ ಅಂತ ನಾವು ಅಂದ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮನ್ನು ನಾವು ಇಷ್ಟಪಡಬೇಕು. ನಾವು ಹೇಗಿದ್ದೀವೋ ಅದನ್ನು ನಾವು ಒಪ್ಕೊಂಡಾಗ ಮಾತ್ರ ಬೇರೆಯವ್ರು ನಮ್ಮನ್ನು ಇಷ್ಟಪಡೋಕ್ಕೆ ಸಾಧ್ಯ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದವರಿಗೆ ಪದೇ ಪದೇ ಅರ್ಥ ಮಾಡಿಸೋದಕ್ಕೆ ಹೋಗಬೇಡಿ. ಯಾರಾದರೂ ನಿಮ್ಮ ಮಾತು ಕೇಳ್ತಾ ಇಲ್ವಾ, ಯಾರಾದರೂ ನಿಮ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾ ಇಲ್ವಾ, ಅವ್ರಿಗೆ ನೀವು ರಿಕ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವೇನು ಅಂತ ನಿಮಗೆ ಗೊತ್ತಿದ್ರೆ ಅಲ್ಲಿಗೆ ಅದನ್ನು ಸ್ಟಾಪ್ ಮಾಡಿಬಿಡಿ. ಅವರಾಗೆ ಬರ್ತಾರೆ, ಅಲ್ಲಿವರೆಗೂ ವೇಟ್ ಮಾಡಿ. ಇತರರ ಚಿಂತೆ ಬಿಟ್ಟು ನಿಮ್ಮ ಬಗ್ಗೆ ಯೋಚಿಸಿ. ಎಲ್ಲದಕ್ಕೂ ಬೇರೆಯವ್ರ ಬಗ್ಗೆ ಚಿಂತೆ ಮಾಡಿಕೊಂಡು ಆಗೋ ಕೆಲಸನ ಬಿಟ್ಬಿಟ್ಟು ಅವ್ರೇನಂತಾರೆ, ಇವ್ರೇನು ಮಾಡಿದ್ರು, ಅವ್ರೇನು ಮಾಡಿದ್ರು, ಹೀಗೆ ಬೇರೆಯವ್ರ ಬಗ್ಗೆ ಚಿಂತೆ ಬಿಟ್ಟು ನಿಮ್ಮ ಬಗ್ಗೆ ನೀವು ಯೋಚಿಸಿ. ಆವಾಗ ಸಕ್ಸಸ್ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ನಿಮ್ಮನ್ನು ಅರ್ಥ ಮಾಡಿಕೊಂಡವ್ರ ಜೊತೆ ಸಮಯ ಕಳೆಯಿರಿ. ಹೌದು, ಯಾವುದೋ ಒಬ್ಬ ವ್ಯಕ್ತಿ ನಿಮ್ಮನ್ನು ತುಂಬ ಅರ್ಥ ಮಾಡ್ಕೊಂಡಿರ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ, ಪ್ರೀತಿ ಕೊಡ್ತಾರೆ, ಕಾಳಜಿ ಮಾಡ್ತಾರೆ ಅಂದರೆ ಆ ವ್ಯಕ್ತಿಗೆ ಯಾವತ್ತೂ ಮೋಸ ಮಾಡಬೇಡಿ. ಆ ವ್ಯಕ್ತಿ ಕೈನ ಯಾವತ್ತೂ ಬಿಡೋಕ್ಕೆ ಹೋಗಬೇಡಿ. ನಿಮ್ಮ ಬಗ್ಗೆ ಯಾರು ಏನೇ ಅಂದ್ಕೋತಾರೋ ಅನ್ನೋದ್ರ ಬಗ್ಗೆ ಚಿಂತೆ ಬಿಟ್ಟು ನಿಮ್ಮ ಗುರಿ ಕಡೆ ಗಮನ ಕೊಡಿ. ಹೌದು, ಬೇರೆಯವ್ರು ನಿಮ್ಮ ಬಗ್ಗೆ ಏನು ಅಂದ್ಕೊತಾರೆ, ನಾನು ಹೀಗೆ ಮಾಡಿದ್ರೆ ಅವ್ರೇನು ಅಂದ್ಕೊತಾರೆ, ಹಾಗೆ ಮಾಡಿದ್ರೆ ಅವ್ರೇನು ಅಂದ್ಕೊತಾರೆ, ನಾನು ಹೀಗಿರಲ್ಲ ಹಾಗಿರಲ್ಲ ಅನ್ನೋದು ಯೋಚನೆ ಮಾಡಿಕೊಂಡು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂರೋದನ್ನು ಫಸ್ಟ್ ಬಿಡಿ. ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ, ನಿಮ್ಮ ಬಗ್ಗೆ ನೀವು ಫೋಕಸ್ ಆಗಿರಿ. ಯಾವಾಗಲೂ ಖುಷಿಯಿಂದ ಇರಲು ಪ್ರಯತ್ನಿಸಿ, ಚಿಂತೆಯಿಂದ ಇರುವುದನ್ನು ಬಿಡಿ. ಯಾವಾಗಲೂ ಹ್ಯಾಪಿನೆಸ್ಸಿಂದ ಇರೋದನ್ನು ಕಲೀರಿ ಆದಷ್ಟು. ಯಾಕಂದರೆ ಹ್ಯಾಪಿನೆಸ್ಸಿಂದ ಇರೋದ್ರಿಂದ ನಮ್ಮಲ್ಲಿ ಖುಷಿ ತಾನಾಗೆ ಬರುತ್ತೆ ಆ್ಯಂಡ್ ಪಾಸಿಟಿವ್ ವೇ ನಮ್ಮಲ್ಲಿ ಬರುತ್ತೆ. ಆ್ಯಂಡ್ ನಮ್ಮ ಸುತ್ತಮುತ್ತಲೂ ಇರೋರು ಕೂಡ ಖುಷಿಯಿಂದ ಇರ್ತಾರೆ. ನಾವು ಖುಷಿ ಇರೋದ್ರಿಂದ ಎಲ್ಲರೂ ಖುಷಿಯಿಂದ ಇರ್ತಾರೆ. ಸೊ ಅದಕ್ಕೆ ಆದಷ್ಟು ಚಿಂತೆನ ಬಿಟ್ಬಿಡಿ. ಯಾವತ್ತೂ ಯಾರಿಗೋ ಆಪ್ಷನ್ ಆಗಿರಬೇಡಿ, ಬದಲಾಗಿ ಪ್ರಿಯಾರಿಟಿ ಆಗಿರಿ. ಯಾವತ್ತೂ ಬೇರೆದವ್ರಿಗೆ ನೀವು ಆಪ್ಷನ್ ಆಗಿರಬೇಡಿ. ಇದೆಲ್ಲ ಅಂದರೆ ಇದು ಅನ್ನೋ ರೀತಿ, ಅಂದರೆ ಅವರಿಲ್ಲ ಅಂದರೆ ಇವರಿದ್ದಾರೆ ಬಿಡು ಅನ್ನೋ ರೀತಿ ಯಾವತ್ತೂ ಇರೋಕ್ಕೆ ಹೋಗಬೇಡಿ. ನೀವೇ ಅನ್ನಬೇಕು, ಆ ರೀತಿ ನೀವಿರಿ. ಯಾಕಂದರೆ ಮನುಷ್ಯನಿಗೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಅದಕ್ಕಾಗಿ ನಿಮ್ಗೆ ಏನು ಮಾಡಬೇಕು ಅನಿಸುತ್ತೋ ಅದನ್ನೇ ಮಾಡಿ. ಯಾರು ಹೇಳಿದ್ರು ಅಂತ ನಿಮ್ಗೆ ಇಷ್ಟವಿಲ್ಲದನ್ನು ಮಾಡೋಕ್ಕೆ ಹೋಗಬೇಡಿ. ಯಾರು ಏನು ಹೇಳ್ತಾರೆ ಅದು ನಿಮ್ಗೆ ಇಷ್ಟ ಇಲ್ಲ, ಆದರೂ ನೀನು ಅದನ್ನು ಮಾಡೋಕ್ಕೆ ಹೋಗೋದು ಇದು ಯಾವುದೂ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ನಿನಗೆ ಏನು ಇಷ್ಟ ಅನಿಸುತ್ತೋ ಲೈಫಲ್ಲಿ ನೀನು ಅದನ್ನೇ ಮಾಡು. ಆವಾಗಲೇ ನಿಂಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ನನ್ನ ಪ್ರಕಾರ. ಯಾರ ಹತ್ತಿರನೂ ಹಣವನ್ನು ಬೇಡಬೇಡಿ. ಆದಷ್ಟು ನಿಮ್ಮ ಹಣವನ್ನು ಗಳಿಸಿ ಅದನ್ನು ಅನಾವಶ್ಯಕ ಖರ್ಚು ಮಾಡೋದನ್ನು ಬಿಡಿ. ಹೌದು, ಲೈಫಲ್ಲಿ ಅನಾವಶ್ಯಕವಾಗಿ ಖರ್ಚು ಮಾಡೋದನ್ನು ಬಿಡಬೇಕು. ಆ್ಯಂಡ್ ನಮ್ಮ ದುಡ್ಡನ್ನು ನಾವೇ ಗಳಿಸ್ಬೇಕಾಗತ್ತೆ. ಯಾಕಂದರೆ ಬೇರೆಯವ್ರ ಹತ್ರ ನಾವು ಎಷ್ಟು ದಿನ ಅಂತ ಬೇಡೋಕ್ಕಾಗತ್ತೆ ಅಲ್ವಾ. ಯಾರೂ ಹಣನ ಕೊಡೋದಿಲ್ಲ. ಒಂದಿನ ಕೊಡ್ತಾರೆ, 2 ದಿನ ಕೊಡ್ತಾರೆ, ಮುಂದೆ ಕೇಳ್ತಾರೆ ಅಲ್ವಾ. ಸೊ ಅದಕ್ಕೆ ನಾವೇ ಸ್ವಂತ ಗಳಿಸಿ ಖರ್ಚು ಮಾಡೋದ್ರಲ್ಲಿ ಇರೋ ಖುಷಿನೇ ಬೇರೆ. ಸೊ ಅದಕ್ಕೆ ನೀವು ಈ ಒಂದು ಇದನ್ನು ಫಾಲೋ ಮಾಡಿ. ನಿಮ್ಮನ್ನು ನೀವು ಪ್ರೀತಿಸಿ, ಇತರರನ್ನು ಗೌರವಿಸಿ. ನಿಮ್ಮನ್ನು ನೀವು ಎಷ್ಟು ಪ್ರೀತಿಸ್ತೀರೋ ಅದು ನಿಮ್ಮನ್ನು ಹ್ಯಾಪಿನೆಸ್ಸಿಂದ ಇರೋದಕ್ಕೆ ಸಾಧ್ಯ ಮಾಡುತ್ತೆ. ಆ್ಯಂಡ್ ಬೇರೆಯವ್ರನ್ನೂ ಕೂಡ ಕೀಳಾಗಿ ನೋಡೋಕ್ಕೆ ಹೋಗಬೇಡಿ. ಎಲ್ಲರೂ ಗೌರವಿಸೋದನ್ನು ಕಲೀರಿ ಲೈಫಲ್ಲಿ. ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಲಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ನಿಮ್ಮ ಬಗ್ಗೆ ನಿಮಗೆ ವಿಶ್ವಾಸ ಇರಬೇಕು, ಪ್ರೀತಿ ಇರಬೇಕು, ನಂಬಿಕೆ ಇರಬೇಕು, ಶ್ರದ್ಧೆ ಇರಬೇಕು. ಅಂದರೆ ಮಾತ್ರ ಆ ಕೆಲಸ ನಿಮ್ಮ ಕೈ ಹಿಡಿಯೋಕ್ಕೆ ಸಾಧ್ಯ. ಇನ್ನು ಇತರರ ಮುಂದೆ ತಿಳುವಳಿಕೆ ಎಂದರೆ, ಬೇರೆಯವ್ರ ಮುಂದೆ ನಾನು ದಡ್ಡ, ನನಗೇನು ಗೊತ್ತಾಗಲ್ಲ, ನನಗೆ ಏನು ತಿಳಿತಾ ಇಲ್ಲ ಅನ್ನೋ ರೀತಿ ಕೂರಬೇಡಿ. ನಿಮಗೇನು ತಿಳಿತಾ ಇಲ್ಲ ಅಂದರೂ ಕೂಡ ಕಾನ್ಫಿಡೆನ್ಸಿಂದ ಇರಿ. ಆವಾಗ ಜನ ನಿಮ್ಮ ಹತ್ರ ಬಂದೇ ಬರ್ತಾರೆ. ತಪ್ಪು ಮಾಡಿದರೆ ಅದನ್ನು ಧೈರ್ಯವಾಗಿ ಒಪ್ಕೊಂಡ್ಬಿಡಿ. ನೀವೇನಾದರೂ ತಪ್ಪು ಮಾಡಿದರೆ ಧೈರ್ಯವಾಗಿ ಒಪ್ಕೊಂಡ್ಬಿಡಿ. ಹೌದು, ನಾನೇನು ತಪ್ಪು ಮಾಡಿದ್ದೀನಿ ಅಂತ. ಅದನ್ನು ಬಿಟ್ಟು ನೀವು ಅದನ್ನು ಸಮರ್ಥನೆ ಮಾಡ್ಕೊಳಕ್ಕೆ ಹೋದ್ರಿ ಅಂದರೆ ನಿಮ್ಮಷ್ಟು ಮೂರ್ಖರು ಯಾರೂ ಇರೋದಿಲ್ಲ. ಸೊ ನಾನು ಹೇಳಿದಂಥ ಎಲ್ಲ ಪಾಯಿಂಟ್ಗಳನ್ನು ನಿಮ್ಮ ಲೈಫಲ್ಲಿ ನೀವು ಅಳವಡಿಸ್ಕೊಂಡು ನೋಡಿ, ನಿಮಗೆ ಖಂಡಿತವಾಗ್ಲೂ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹರ್ಷಪ್ರಿಯಾ ಯೂಟ್ಯೂಬ್ ಚಾನಲ್.